ಎವ್ರಿವನ್, ವೆಲ್ಕಮ್ ಟು ಮೇಗಾಸ್ ಟ್ಯುಟೋರಿಯಲ್. ಇವತ್ತಿನ ಕ್ಲಾಸ್ನಾಗ ನಾವು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ ಟಾಪಿಕ್ ಬರೋದೇ ನಿಮ್ಮದು ಐ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀರಿ, ಐ ಆ್ಯಂಡ್ ಇಟ್ಸ್ ಡಿಫೆಕ್ಟ್ಸ್. ಓಕೆ, ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಡಿಸ್ಪರ್ಷನ್ ಮತ್ತು ಪ್ರಿಸಮ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಆಮೇಲೆ ಸಮ್ ನ್ಯಾಚುರಲ್ ಫಿನಾಮಿನಾ ಡ್ಯೂ ಟು ದ ಸನ್ಲೈಟ್. ಸೊ ಡಿಸ್ಪರ್ಷನ್ ಈಸ್ ನಥಿಂಗ್ ಬಟ್ ದ ಫಿನಾಮಿನಾ ಆಫ್ ಸ್ಪ್ಲಿಟಿಂಗ್ ಆಫ್ ದ ಲೈಟ್ ಇಂಟು ಇಟ್ಸ್ ಕಾಂಪೊನೆಂಟ್ ಕಲರ್ಸ್. ಈಗ ನಾವು ರೇನ್ಬೋ ಫಾರ್ಮೇಷನಲ್ಲಿ ನೋಡಿದ್ವಿ. ರೇನ್ಬೋ ಫಾರ್ಮೇಷನ್ನಲ್ಲಿ 7 ಕಲರ್ಸ್ನ ನೋಡ್ತೀವಿ. ಸೊ ದಟ್ ಈಸ್ ಆಲ್ ಡ್ಯೂ ಟು ದ dispersion of light. Okay, due to the dispersion of light, the rainbow formation takes place. Then there were some of the natural phenomena due to the sunlight. That first one we studied about the scattering of the light. ಮತ್ತೆ ನಾವು ಸ್ಟಡಿ ಮಾಡಿದ್ದು ರೇಲೇಸ್ ಸ್ಕ್ಯಾಟ್ರಿಂಗ್. ಆಮೇಲೆ ರೇಲೇಸ್ ಸ್ಕ್ಯಾಟ್ರಿಂಗ್ನಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ ಅಂದ್ರೆ I is inversely proportional to the fourth power of the wavelength. Inversely proportional to the fourth power of the wavelength. That is nothing but the Rayleigh's scattering. Okay, ಮತ್ತು ನಾವೇನು ಸ್ಟಡಿ ಮಾಡಿದ್ವಿ, ಬ್ಲೂ ಕಲರ್ ಆಫ್ ದಿ ಸ್ಕೈ. ಈಗ ಸ್ಕೈ ಯಾಕೆ ಬ್ಲೂ ಕಲರ್ ಕಾಣಿಸ್ತೈತಿ, ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಡ್ಯೂ ಟು ದ Rayleigh's scattering of light. Then we studied about the reddish appearance of the sun during the sunrise and the sunset. That is also due to the scattering of light. Okay, scattering of the light ನಲ್ಲಿ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ವೇವ್ಲೆಂತ್ ಇರುವಂಥ ಕಲರ್ಸ್, ಅದು ರೆಡ್ಡು ಮತ್ತು ಆರೆಂಜ್ ಕಲರು ಈಸಿಯಾಗಿ ಪಾಸ್ ಆಗ್ತದೆ ಥ್ರೂ ದಿ ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ಸ್. ಇಟ್ ಕ್ಯಾನ್ ಈಸಿಲಿ ಪಾಸ್. ದಟ್ ಈಸ್ ವೈ ವಿ ಕ್ಯಾನ್ ಸಿ ದ ರೆಡ್ ಕಲರ್ ಆ್ಯಂಡ್ ದಿ ಆರೆಂಜ್ ಕಲರ್ಡ್ ಲೈಟ್. ಸೊ ತುಂಬ ಜನ ಏನು ಮಾಡ್ತಿದ್ದೀರಾ ಅಂದ್ರೆ ನಮ್ದು ಹಾಕಿದ್ದು ಎಲ್ಲ ಟಾಪಿಕ್ನು ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ನಾವು ಸಬ್ಸ್ಕ್ರೈಬ್ ಮಾಡದೇ ಇರೋರೇ ಜಾಸ್ತಿ ಜನ, ಒಂದು 90% ಜನ ಈಗ ಸಬ್ಸ್ಕ್ರೈಬ್ ಮಾಡ್ಲಾದನ್ನ ವೀಡಿಯೋಸ್ ನೋಡಕತ್ತೀರಿ. ದಯವಿಟ್ಟು ನಿಮ್ಗೆ ನಾನು ಮಾಡಿರೋ ವೀಡಿಯೋದು ಕಂಟೆಂಟ್ ಇಷ್ಟ ಆತಂತಂದ್ರೆ, ಟಾಪಿಕ್ಸ್ ಇಷ್ಟ ಆತಂತಂದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ಗೆ. ನಿಮ್ಗೆ ಒಳ್ಳೆ ಟಾಪಿಕ್ಸ್ ಮೇಲೆ ವೀಡಿಯೋಸ್ನ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅವಾಗವಾಗ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ಆಮೇಲೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಅದರಿಂದ ಏನಾಗುತ್ತಂದ್ರೆ ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ. ಆಮೇಲೆ ಇವತ್ತಿನ ಕಂಟೆಂಟ್ ಏನೈತಲ್ಲ, ದಿಸ್ ಈಸ್ ಆಲ್ ಅಬೌಟ್ ದ ಐ. ಓಕೆ, ಸೊ ಐ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಸೆನ್ಸ್ ಆರ್ಗನ್. It is a sense organ. It is having a convex lens here. In the eye we are having a convex lens of focal length about 2.5 centimeter. Okay, so this focal length of the eye lens, it can be changed by the action of ciliary muscles. ಈಗ ನಮ್ಮ ಕಣ್ಣಿನಲ್ಲಿ ciliary muscles ಅಂತಂದು ಒಂದು ಮಸಲ್ ಇರುತ್ತೆ. ಆ ಮಸಲ್ಸ್ ಕಾಂಟ್ರಾಕ್ಷನ್ನು ಮತ್ತು ರಿಲ್ಯಾಕ್ಸೇಷನ್ ಆಗೋದ್ರಿಂದಾಗಿ ನಮ್ಗೆ ದೂರ ಇರುವಂಥ ವಸ್ತುಗಳು ಮತ್ತು ಹತ್ತಿರ ಇರುವಂಥ ವಸ್ತುಗಳಿಗೆ ತಕ್ಕಂಗೆ ಆ ಮಸಲ್ಸು ಕಾಂಟ್ರಾಕ್ಷನ್ನು ಮತ್ತು ರಿಲ್ಯಾಕ್ಸೇಷನ್ ಆಗೋದ್ರಿಂದ ನಮ್ಗೆ ವಸ್ತುಗಳು ಕಾಣಿಸ್ತಾವೆ. ಓಕೆ, ಇದ್ರ ಬಗ್ಗೆ ನೀವು 10th ಸ್ಟ್ಯಾಂಡರ್ಡ್ನಲ್ಲಿ ಸ್ಟಡಿ ಮಾಡಿದಿರಿ, ಲೈಟ್ ಚಾಪ್ಟರ್ನಲ್ಲಿ ಐ ಆ್ಯಂಡ್ ಇಟ್ಸ್ ಡಿಫೆಕ್ಟ್ಸ್ ಅಂತ. ಇಲ್ಲಿನೂ ಕೂಡ ಅದೇ ಟಾಪಿಕ್ಸ್ನ ನಾವು ಸ್ವಲ್ಪ ಕವರ್ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಸೊ ದ ciliary muscles adjust themselves so that the image is always formed on the retina of the eye. Okay, so this ability of the ciliary muscles or the eye to change the focal length by the action of ciliary muscles so that the image is always formed on the retina of the eye, it is called as accommodation, or we call it as power of accommodation. ಓಕೆ, ಈಗ ಈ ಪವರ್ ಆಫ್ ಅಕಾಮಡೇಷನ್ಗೆ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಐತಿ. ಅದು ಎಷ್ಟು ಇರುತ್ತಪ್ಪ ಅಂತಂದ್ರೆ 25 ಸೆಂಟಿಮೀಟರ್. ಅಂದರೆ ಒಂದು ನಿರ್ದಿಷ್ಟ ವಸ್ತು ನಮ್ಮ ಕಣ್ಣಿನಿಂದ 25 ಸೆಂಟಿಮೀಟರ್ ದೂರದಲ್ಲಿ ಇದ್ದಾಗ ಮಾತ್ರ ಅದು ನಮ್ಗೆ ಕ್ಲಿಯರಾಗಿ ಕಾಣಿಸುತ್ತೆ. ಇದು ನಾರ್ಮಲ್ ಐಗೆ. ಸಪೋಸ್ ನಿಮ್ಗೆ ಈಗಾಗಲೇ ಏನಾದರೂ ಸ್ಪೆಕ್ಟ್ಸ್ ಬಂದಿತ್ತು ಅಂತಂದ್ರೆ ಈ ಈ ಫೋಕಲ್ ಲೆಂತ್ ಚೇಂಜ್ ಆಗಿರೋದ್ರಿಂದ ನಿಮ್ಗೆ ಸ್ಪೆಕ್ಟ್ಸ್ ಬಂದಿರುತ್ತೆ. ಓಕೆ, ದೆನ್ ಕಮಿಂಗ್ ಟು ದ ಫಸ್ಟ್ ಡಿಫೆಕ್ಟ್ ಆಫ್ ದಿ ಐ, if the object is too close to the eye, then the lens cannot curve enough to focus the image on the retina. Then the image appears to be blurred. That is the closest distance for which the lens of the eye cannot focus the light on the retina of the eye. It is called as least distance of distinct vision. So that standard value is 25 centimeter. Coming to the first defect of the eye, that is myopia. ಈಗ ಮಯೋಪಿಯಾ ಅಂತಂತಂದ್ರೆ ಏನಂತಂದ್ರೆ, ಈ ಮಯೋಪಿಯಾಗ ನಾವು ಇನ್ನೊಂದು ಹೆಸರು ಕರಿತೀವಿ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ನಿಯರ್ ಸೈಟೆಡ್ನೆಸ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಈ ಕಂಡೀಷನ್ನಲ್ಲಿದ್ದಾಗ
ಈ ಕಂಡೀಷನ್ನಲ್ಲಿದ್ದಾಗ ನಮಗೇನಾಗುತ್ತೆ ಅಂತಂದ್ರೆ ಹತ್ತಿರ ಇರುವಂಥ ಆಬ್ಜೆಕ್ಟ್ಸು ಕ್ಲಿಯರಾಗಿ ಕಾಣಿಸ್ತವೆ, ಬಟ್ ದೂರ ಇರುವಂಥ ವಸ್ತುಗಳು ಕ್ಲಿಯರಾಗಿ ಕಾಣಿಸಂಗಿಲ್ಲ. ದಟ್ ಈಸ್, ಇನ್ ದ ಮಯೋಪಿಕ್ ಕಂಡೀಷನ್ ದ ಪರ್ಸನ್ ಕ್ಯಾನ್ ಸಿ ದ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ, ಬಟ್ he cannot see the distant objects clearly. They appear to be blurred. Okay, that can be corrected by using a concave lens, or we call it as a diverging lens. Okay, that is called as myopia or myopic condition of the eye. In myopic condition, what happens is the image formation always takes place in, it does not take place on the retina of the eye. On the retina of the eye ಆದ್ರೆ ಮಾತ್ರ ನಮಗೆ ಇಮೇಜ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಲ್ಲ ಮಯೋಪಿಕ್ ಕಂಡೀಷನ್ನಲ್ಲಿ ಏನಾಗುತ್ತೆ ಅಂತಂದ್ರೆ the image is always formed in front of the retina of the eye. It is not exactly on the retina of the eye, but it is taking place in front of the retina of the eye, which is corrected by using a diverging lens, and it is made to form the image on the retina of the eye. The second eye defect is known as hypermetropia, ಅಥವಾ ಇದನ್ನು ನಾವು far sightedness ಅಂತ ಕರಿತೀವಿ. In this condition, if the light is focused, the light will always be focused behind the retina of the eye and not exactly on the retina of the eye, which can be corrected by using a suitable convex lens or the converging lens. Okay, it is called as far sightedness. Far sightedness ಅಂತಂದರೆ the person is able to see the far objects clearly, but he cannot see the nearby objects clearly. ಆ ಕಂಡೀಷನ್ಗೆ ನಾವು ಹೈಪರ್ಮೆಟ್ರೋಪಿಯಾ ಅಂತ ಕರಿತೀವಿ, ಅಥವಾ ಇದನ್ನು ಫಾರ್ ಸೈಟೆಡ್ನೆಸ್ ಅಂತ ಕರಿತೀವಿ. ರೈಟ್, ದೆನ್ another one condition is there, that is called as astigmatism. Astigmatism ಅಂತಂದರೆ it is corrected by using a cylindrical lenses. It is corrected by using the cylindrical lenses. So these are the defects of eye. One is the myopia, another one is hypermetropia. ಈಗ hypermetropia ಕರೆಕ್ಟ್ ಮಾಡಲಿಕ್ಕೆ ನಾವು ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡಿದ್ರೆ ಅಥವಾ ಕಾನ್ವರ್ಜಿಂಗ್ ಲೆನ್ಸ್ನ ಯೂಸ್ ಮಾಡಿದ್ರೆ, ಇನ್ ಕೇಸ್ ಆಫ್ myopia we are using the concave lens or the diverging lens. Right, so these are the two defects of eye you have to study for your syllabus of second PUC. Right, ಈ ವಿಡಿಯೋದ ಕಂಟೆಂಟು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಈ ವಿಡಿಯೋನ ಲೈಕ್ ಮಾಡಿರಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ರಿ.